ಪ್ರತಿಯೊಬ್ಬ ತಂದೆ ತಾಯಿಯೂ ಮಕ್ಕಳನ್ನು ಬಹಳ ಶಿಸ್ತಿನಿಂದ ಜವಾಬ್ದಾರಿಯಿಂದ ಬೆಳೆಸಬೇಕು. ಸಮಾಜಕ್ಕೆ ಸತ್ಪ್ರಜೆಗಳನ್ನು ಉತ್ಪತ್ತಿ ಮಾಡಿ ಕೊಡಬೇಕು. ಇದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ. ಮಕ್ಕಳು ಚಿಕ್ಕವರಿದ್ದಾಗ ಅವರಿಗೆ ಜೀವನದಲ್ಲಿ ಸುಖವಾಗಿರಲು ಏನು ಬೇಕೋ ಆ ಎಲ್ಲ ಜ್ಞಾನವನ್ನು ಅವರಿಗೆ ಕೊಡಬೇಕು. ಎಸ್ಪೆಷಲಿ ಹದಿಹರೆಯದ ಹುಡುಗರಲ್ಲಿ ಅಥವಾ ಹದಿಹರೆಯದ ಹುಡುಗಿಯರಲ್ಲಿ ಅನೇಕ ಸಮಸ್ಯೆಗಳಿರ್ತವೆ. ಹದಿಹರೆಯದವರ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವ ಜವಾಬ್ದಾರಿ ತಂದೆ ತಾಯಿಗಳಿಗೆ. ಸುಮ್ಮನೆ ಹೆಂಗೆ ಬೇಕಂಗೆ ಬಿಡೋಂಗಿಲ್ಲ, ಹೆಂಗೆ ಬೇಕಂಗೆ ಜೀವನ ಮಾಡುವಂತ ಹೇಳೋಂಗಿಲ್ಲ. ಮಕ್ಕಳಿಗೆ ಚಿಕ್ಕವರಿದ್ದಾಗ ಹದಿಹರೆಯದ ವಯಸ್ಸಿನಲ್ಲಿದ್ದಾಗ ಅವರ ದೇಹದಲ್ಲಿ ಹಾರ್ಮೋನುಗಳು ಉತ್ಪತ್ತಿ ಆಗ್ತಾ ಇರುತ್ತೆ, ದೇಹ ಬೆಳವಣಿಗೆ ಆಗ್ತಾ ಇರುತ್ತೆ, ದೇಹ ಬದಲಾವಣೆ ಆಗ್ತಾ ಇರುತ್ತೆ. ಆಗ ಅವರು ಸಮವಯಸ್ಕರರೊಡನೆ ಇಲ್ಲ ಸಲ್ಲದ ಕ್ವಶನ್ಗಳು ಕೇಳಿ ತಪ್ಪು ಅರ್ಥ ಮಾಡಿಕೊಂಡು ಜೀವನ ತಪ್ಪುದಾರಿಗೆ ಹೋಗ್ತಾರೆ. ಆದ್ದರಿಂದ ತಂದೆ ತಾಯಿಗಳು ಜವಾಬ್ದಾರಿಯಿಂದ ಹದಿಹರೆಯದ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು. ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳು ಒಂದು ಹಂತದವರೆಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಾಯಿದ್ರು. ಆದರೆ ಹೆಚ್ಚಿನ ಶಿಕ್ಷಣವನ್ನು ಗುರುಗಳ ಹತ್ರ ಕಳಿಸ್ತಾಯಿದ್ರು. ಒಂದು ವೇಳೆ ಗುರುಗಳಿಲ್ಲ ಅಂದರೆ ಅವ್ರ ಸೋದರತ್ತೆ ಅಥವಾ ಸೋದರ ಮಾವ ಅವರಿಗೆ ಗೈಡ್ ಮಾಡ್ಬೋದು, ಅಥವಾ ಅಜ್ಜಿ ತಾತ ಇದ್ದರೆ ಅವರು ಗೈಡ್ ಮಾಡ್ಬೋದು. ಈ ಒಟ್ಟು ಕುಟುಂಬದಲ್ಲಿದ್ದರೆ ಏನಾಗುತ್ತಪ್ಪ ಅಂದರೆ ಮಕ್ಕಳಿಗೆ ಅಜ್ಜಿ ತಾತ ತನ್ನ ಜೀವನದ ಅನುಭವದ ಸಾರಾಂಶವೆಲ್ಲ ತಲೆಯಲ್ಲಿ ತುಂಬಿಡ್ತಾನೆ. ಅದೇ ರೀತಿ ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಅವ್ರಿಗೆ ಇರ್ತಕ್ಕಂಥ ಸಂಪೂರ್ಣ ನಾಲೆಡ್ಜನ್ನು ಮಕ್ಕಳಿಗೆ ತುಂಬಿಡ್ತಾರೆ. ಅದರಿಂದ ಅವ್ರು ಬುದ್ಧಿವಂತರಾಗ್ತಾರೆ. ಆದರೆ ಈ ಒಟ್ಟು ಕುಟುಂಬದಲ್ಲಿ ಇರೋದಿಲ್ಲ, ಕೆಲವರು ಸಪ್ರೇಟಾಗಿರ್ತಾರೆ. ಅವ್ರಿಗೆ ಹೆಂಗಾಗುತ್ತೆ ಅಂದರೆ ಮಕ್ಕಳಿಗೆ ಯಾರು ಏನೂ ಹೇಳ್ಕೊಡಲ್ಲ, ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ಅವು ಹೆಂಗೆ ಬೇಕಂಗೆ ಬೆಳಿತವೆ, ಹೆಂಗೆ ಬೇಕಂಗೆ ಹೋಗ್ತವೆ, ಅವನ್ನ ಯಾರೂ ತಡೆಯೋಕ್ಕಾಗಲ್ಲ. ತಂದೆ ತಾಯಿಗಳು ಮಕ್ಕಳ ಹತ್ರ ಕೂತ್ಕೊಂಡು ಮಾತಾಡಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಬುದ್ಧಿ ಹೇಳಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಪುರಾಣ ಪುಣ್ಯ ಕಥೆಗಳಲ್ಲಿರ್ತಕ್ಕಂಥ ಕಥೆಗಳನ್ನು ಹೇಳಿದರೆ ಸಾಕು, ಅವರು ಪರಿವರ್ತನೆ ಆಗುತ್ತೆ, ಅದರಾಗೆ ಎಲ್ಲ ವಿಷಯ ಅಡಗಿರುತ್ತೆ. ಇಲ್ಲ ಅಂದರೆ ಪ್ರವಚನಕಾರರನ್ನು ಕರೆದುಬಿಟ್ಟು ಊರಿನವರೆಲ್ಲ ಸೇರಿಕೊಂಡು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಪ್ರವಚನ ಮಾಡ್ತಾಯಿದ್ರೆ ಅವರು ಪ್ರವಚನಕಾರರು ಪುರಾಣ ಪುಣ್ಯ ಕಥೆಗಳಲ್ಲಿ ಬರ್ತಕ್ಕಂಥ ಪ್ರಸಂಗಗಳನ್ನು ಹದಿಹರೆಯದ ಮಕ್ಕಳಿಗೆ ಸವಿವರವಾಗಿ ಚೆನ್ನಾಗಿ ಅರ್ಥ ಆಗೋಂಗೆ ಬಿಡಿಸಿ ಬಿಡಿಸಿ ಹೇಳಿ ಅವರ ಒಂದು ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ಎದುರಿಸುವ ಬಗೆಯನ್ನು ಮತ್ತು ಸುಖದ ದಿನಗಳನ್ನು ಅದು ಅನುಭವಿಸುವುದನ್ನು, ಮಾನವೀಯ ಮೌಲ್ಯಗಳನ್ನು ಪ್ರವಚನಕಾರರು ಹೇಳ್ತಾರೆ. ಆ ಕೆಲಸವನ್ನು ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಮಾಡಲೇಬೇಕು. ಹದಿಹರೆಯದ ವಯಸ್ಸಿನಲ್ಲಿ ದೇಹ ಬದಲಾವಣೆ ಆಗ್ತಾ ಇರುತ್ತೆ. ಹೃದಯ, ಕಿಡ್ನಿ, ಲಿವರು, ಮೆದುಳು ಎಲ್ಲ ಬೆಳೀತಾ ಇರುತ್ತೆ. ಅವು ದೇಹದಲ್ಲಿ ಅತಿ ಹೆಚ್ಚು ಹಾರ್ಮೋನುಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಬಹಳ ಸೂಕ್ಷ್ಮವಾಗಿರ್ತಾರೆ ಹದಿಹರೆಯದವರು. ಅವರು ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ಅಂತಹ ವಾತಾವರಣವನ್ನು ತಂದೆ ತಾಯಿ ಮಕ್ಕಳಿಗೆ, ಹದಿಹರೆಯದ ಮಕ್ಕಳಿಗೆ ಸೃಷ್ಟಿ ಮಾಡಬೇಕು. ಮತ್ತು ಹದಿಹರೆಯದ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗ್ತಾ ಇದ್ದರೆ ಆ ಶಾಲಾ ಕಾಲೇಜಿನಲ್ಲಿ ಗುರುಗಳು, ಲೇಡೀಸಿಗೆ ಲೇಡೀಸ್ ಗುರುಗಳು, ಜೆಂಟ್ಸಿಗೆ ಜೆಂಟ್ಸ್ ಗುರುಗಳು ಹದಿಹರೆಯದ ಎಲ್ಲ ಸಮಸ್ಯೆಗಳನ್ನು ಅವರಿಗೆ ತಿಳಿಸಿ ಅದನ್ನು ಪರಿಹಾರ ಮಾರ್ಗಗಳನ್ನು ತಿಳಿಸಿ ಅವ್ರನ್ನ ಎಜುಕೇಟ್ ಆಗಿ ಮಾಡಬೇಕು. ದೇಹ ಬೆಳವಣಿಗೆ, ಬುದ್ಧಿ ಬೆಳವಣಿಗೆ ಬಹಳ ವೇಗವಾಗಿ ಹದಿಹರೆಯದ ವಯಸ್ಸಿನಲ್ಲಿ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನು ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು. ಮತ್ತು ಸಪ್ತಧಾತುಗಳನ್ನು ಪರಿಶುದ್ಧವಾಗಿ ಇಟ್ಕೊಳ್ಳೋಂಥ ಟ್ರೈನಿಂಗ್ ಕೊಡಬೇಕು.
ಪಂಚೇಂದ್ರಿಯಗಳನ್ನು ಪರಿಶುದ್ಧವಾಗಿ ಇಟ್ಕೊಳ್ಳುವಂತಹ ಟ್ರೈನಿಂಗ್ ಕೊಡಬೇಕು ತಂದೆ ತಾಯಿ ಮಕ್ಕಳಿಗೆ. ಮತ್ತು ನಮ್ಮ ದೇಹದಲ್ಲಿ 79 ಅಂಗಾಂಗಗಳಿದ್ದಾವೆ. ಮೆದುಳು, ಹೃದಯ, ಕಿಡ್ನಿ, ಲಿವರು, ಲಂಗ್ಸು, ಈ ಥರ 79 ಅಂಗಾಂಗಗಳು ನಮ್ಮ ಕಂಟ್ರೋಲ್ ಇರೋದಿಲ್ಲ. ಅವೇಟ್ಗವೇ ಕೆಲಸ ಮಾಡ್ತಾ ಇರ್ತವೆ. ಅವುಗಳನ್ನೆಲ್ಲ ಚೆನ್ನಾಗಿ ಇಟ್ಕೋಬೇಕು. ಅದಕ್ಕೆ ಬೇಕಾದಂತಹ ತರಬೇತಿಯನ್ನು ತಂದೆ ತಾಯಿಗಳು ಹದಿಹರೆಯದವರಿಗೆ ಕೊಡಬೇಕು. ಹದಿಹರೆಯದವರಿಗೆ ಅದೇ ರೀತಿ ಜೀವಕೋಶಗಳು ನಮ್ಮ ದೇಹದಲ್ಲಿ ಇದ್ದಾವೆ. ಜೀವಕೋಶಗಳಲ್ಲಿ ಶಕ್ತಿ ತುಂಬಬೇಕು. ಜೀವಕೋಶಗಳಲ್ಲಿ ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು. ಜೀವಕೋಶಗಳು ಆರೋಗ್ಯವಾಗಿರಬೇಕು. ಜೀವಕೋಶಗಳು ಸುಂದರವಾಗಿರಬೇಕು. ಜೀವಕೋಶಗಳು ಗಟ್ಟಿಯಾಗಿರಬೇಕು. ಇದಕ್ಕೆ ಬೇಕಾದಂತಹ ಜ್ಞಾನವನ್ನು ತಂದೆ ತಾಯಿಗಳು ಮಕ್ಕಳಿಗೆ ಕೊಡಬೇಕು. ಒಂದು ವೇಳೆ ಅವರಿಗೆ ಆಗಲಿಲ್ಲ ಅಂದರೆ ಗುರುಗಳ ಹತ್ರ ಕಳಿಸ್ಬೇಕು. ಅದೂ ಆಗಲಿಲ್ಲ ಅಂದರೆ ಪ್ರವಚನಕಾರರಿಂದ ಪುರಾಣ ಪುಣ್ಯಕಥೆಗಳನ್ನು ಹೇಳಿಸ್ಬೇಕು. ಪೂರ್ಣರೆಲ್ಲ ಸೇರಿಕೊಂಡು ದುಡ್ಡಾಕಿ ಪ್ರವಚನಗಳನ್ನು ಹೆಚ್ಚು ಮಾಡಬೇಕು. ಕಥೆಗಳನ್ನು ಹೇಳಬೇಕು. ನಾವು ಕಥೆಗಳನ್ನು ಹೇಳಿದಾಗ ಹದಿಹರೆಯದವರು ಕಲ್ಪನೆಗಳನ್ನು ಮಾಡ್ತಾರೆ, ಭಾವನೆಗಳನ್ನು ತಂದ್ಕೊತಾರೆ. ಅವ್ರ ಜೀವನದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳು ಹದಿಹರೆಯದವರನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಅವ್ರ ತಪ್ಪು ದಾರಿಗೆ ಹೋಗೋದಕ್ಕೆ ಬಿಡಬೇಡ್ರಿ. ಅವರೇನಾದರೂ ನಿಮ್ಮಲ್ಲಿ ಅವರಲ್ಲಿ ಏನಾದರೂ ಬದಲಾವಣೆಗಳು ಕಂಡು ಬಂದರೆ ತಕ್ಷಣ ಅದನ್ನು ಗುರುತಿಸಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿರಿ. ಹದಿಹರೆಯದವರನ್ನು ಕಾಪಾಡ್ರಿ. ಹದಿಹರೆಯದವರನ್ನು ರಕ್ಷಣೆ ಮಾಡಿರಿ. ಹದಿಹರೆಯದವರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು.